23 ವರ್ಷ ಎನ್ಸಿಸಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಎಂ ಶಂಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ. ಎಂ ಶಂಕರ್ ಅವರು ಮುಳಬಾಗಿಲು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ 23 ವರ್ಷ ಎನ್ಸಿಸಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಆಲಂಗೂರು ಕ್ರಾಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚೀಫ್ ಆಫೀಸರ್ ಮೇಜರ್ ಎಂ ಶಂಕರ್ ಅವರು ಎನ್ಸಿಸಿಯಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಹರಿಕೃಷ್ಣ ಅವರನ್ನು ನವದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದ ಪರೇಡ್ನಲ್ಲಿ ಭಾಗವಹಿಸಲು ಮುಖ್ಯ ಪಾತ್ರ ವಹಿಸಿದ್ದರು. 2ನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನವದೆಹಲಿಯ ಗಣರಾಜ್ಯೋತ್ಸವ ಸಮಾರಂಭದ ಪರೇಡ್ನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಹರಿಕೃಷ್ಣ ಅವರು ಭಾಗವಹಿಸಲು ಸಹಕಾರ ನೀಡಿರುತ್ತಾರೆ. ಸರ್ಕಾರಿ ಜೂನಿಯರ್ ಕಾಲೇಜು 10ನೇ ಎನ್ಸಿಸಿ ಬೆಟಾಲಿಯನ್ ಕೋಲಾರ ಕ್ಯಾಂಪ್ ಮತ್ತು ಮುಳಬಾಗಿಲು ಕ್ಯಾಂಪ್ಗಳನ್ನು ಯಶಸ್ವಿ ಮಾಡಿದ್ದಾರೆ. ರಾಜಸ್ಥಾನದ ಸಿಕಾರ್ನಲ್ಲಿ ಎಎಲ್ಸಿ ಕ್ಯಾಂಪ್, ಭರತಪುರ ಎನ್ಸಿಸಿ ಕ್ಯಾಂಪ್, ಒಡಿಸ್ಸಾದ ಸಂಬಲ್ಪುರ ಎನ್ಸಿಸಿ ಕ್ಯಾಂಪ್, ದೆಹಲಿ ಆಗ್ರಾದ ಫತ್ತೇಪುರ್ ಸಿಕ್ರಿ ಕ್ಯಾಂಪ್, ಬೆಂಗಳೂರಿನ ಕ್ಯಾಂಪ್ಸ್, ಕೋಲಾರ ಜಿಲ್ಲೆಯಲ್ಲಿ 35 ಕ್ಯಾಂಪ್ಸ್ನಲ್ಲಿ ಭಾಗವಹಿಸುವ ಮೂಲಕ ಎನ್ಸಿಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನು ಪ್ರೌಢಶಾಲೆಯ ಮಕ್ಕಳನ್ನು ದೇಶದ ಇತರೆ ರಾಜ್ಯಗಳಿಗೆ ಕರೆದೊಯ್ದು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಮತ್ತು ದೇಶದ ರಕ್ಷಣೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಹಲವಾರು ಸಮಾಜ ಸೇವೆಗಳನ್ನು ಮಾಡಿ ಸಹ ಹೆಸರುವಾಸಿಯಾಗಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಕೋಲಾರ ಜಿಲ್ಲಾದ್ಯಂತ ಎನ್ಸಿಸಿ ಮೂಲಕ ಏಡ್ಸ್ ಜಾಗೃತಿ ಜಾಥಾ ಕೈಗೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಖಾಂತರ ಸೂಪರ್ವೈಸರ್ ಆಗಿ ಸಿಆರ್ಪಿ ವಾಸಪ್ಪನವರ ಮುಖಾಂತರ ಮನೆ ಮನೆಗೆ ಭೇಟಿ ನೀಡಿ ಸಹಾಯ ಮಾಡಿದ್ದಾರೆ. ಎನ್ಸಿಸಿ ವಿದ್ಯಾರ್ಥಿಗಳ ಮುಖಾಂತರ ಪುರಸಭೆ, ತಾಲೂಕು ಕಚೇರಿ, ತಾಲೂಕು ಪಂಚಾಯಿತಿ, ಇತರೆ ಸಂಸ್ಥೆಗಳೊಂದಿಗೆ ಪರಿಸರ ಜಾಗೃತಿ ಜಾಥಾಗಳನ್ನು ಮಾಡಿದ್ದಾರೆ. ಎನ್ಸಿಸಿ ವತಿಯಿಂದ ಗಿಡಗಳನ್ನು ನೆಡುವ ಜಾಥಾ, ಹಲವಾರು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದಾರೆ. ಸೈಕಲ್ ಜಾಥಾ ಮುಖಾಂತರ ಬಡ ವಿದ್ಯಾರ್ಥಿಗಳ ಸಹಕಾರದಿಂದ ಡ್ರಗ್ಸ್, ಧೂಮಪಾನ ಮತ್ತು ಮದ್ಯದಿಂದ ಆಗುವ ದುಷ್ಪರಿಣಾಮಗಳ ತಿಳಿಸುವ ಜಾಗೃತಿ ಜಾಥಾ, ರಸ್ತೆ ಸುರಕ್ಷಾ ಸಪ್ತಾಹ, ಸ್ವಚ್ಛತೆಯ ಬಗ್ಗೆ ಕಾರ್ಯಕ್ರಮಗಳು, ಸಂವಿಧಾನ ಜಾಗೃತಿ ಜಾಥಾ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದರು. ಇವೆಲ್ಲ ಸೇವೆಗಳಿಂದ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ.